ಶ್ರೀ ಗುರು ಬಸವಲಿಂಗಾಯ ನಮಃ. 4000 ವರ್ಷಗಳಿಗಿಂತಲೂ ಇನ್ನು ಹಿಂದೆ ಮಧ್ಯ ಏಷ್ಯಾದಿಂದ ಪಂಜಾಬಿನ ಮೂಲಕ ಬಂದ ಆರ್ಯರು ಭಾರತದಲ್ಲಿ ನೆಲೆಸಿದರು ಎಂಬ ಸಂಗತಿಯನ್ನು ಋಗ್ವೇದದ ಮೂಲಕ ಹೆಕ್ಕಿ ತೆಗೆದಂಥ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಬಂದಂಥ ಈ ಜನಗಳು ಹೇಗಿರ್ತಾರೆ ಅಂತ ಅನ್ನೋದಕ್ಕೆ ಅವರು ಬರೀತಾರೆ. ಸಾಹಸಗಾರರಾಗಿರ್ತಾರೆ. ಸಹಜವಾಗಿ ತಮ್ಮ ಜನಾಂಗದ ಅತ್ಯುತ್ತಮ ವ್ಯಕ್ತಿಗಳಾಗಿರುವುದಿಲ್ಲ. ಸಾಂಸ್ಕೃತಿಕ ಸಾಧನೆಗಿಂತಲೂ ದೇಹದಾರ್ಢ್ಯತೆಯನ್ನು ಹೊಂದಿದವರಾಗಿರ್ತಾರೆ. ಮಂಡು ಧೈರ್ಯವುಳ್ಳ ಕೆಳಸ್ತರ ಜನಗಳೇ ಇವರಾಗಿರ್ತಾರೆ. ಜೊತೆಗೆ ಇವರಲ್ಲಿ ಗಟ್ಟಿಮುಟ್ಟಾದಂಥ ದೇಹ ಇರ್ತದೆ. ಯಾವುದಕ್ಕೂ ಹೆಸದ ಮೂಢ ನಂಬಿಕೆಯ ಕ್ರೂರಿಗಳು ತಮಗೆ ಎದುರಾದ ಎಲ್ಲವನ್ನೂ ತೊತ್ತಲ ತುಳಿಯುತ್ತಾ ಆಕ್ರಮಿಸಿಕೊಳ್ಳಬಲ್ಲಂಥ ಮನಸ್ಥಿತಿ ಉಳ್ಳವರು ಇವರಾಗಿರ್ತಾರಂತೆ. ಯುದ್ಧ ದರೋಡೆ ಭೀತಿಯಿಂದ ಪ್ರಮತ್ತರಾದಂಥ ಅವರು ಕ್ರಿಯಾಶೀಲ ಬದುಕನ್ನು, ಸಾಹಸವನ್ನು, ಲೋಕದ ಭೋಗ ಭಾಗ್ಯಗಳನ್ನು ಪ್ರೀತಿಸ್ತಾ ಇರ್ತಾರಂತೆ. ಇಲ್ಲಿಯ ಈ ದ್ರಾವಿಡರನ್ನ ಈ ಆರ್ಯರು ಕಂಡದ್ದು ಹೇಗೆಂದ್ರೆ ಇವರನ್ನ ಕರಿಯ ದಸ್ಸುಗಳು ಅಂತ ಕರೀತಿದ್ರು. ಜೊತೆಗೆ ಇವರು ರಾಕ್ಷಸರು ಅಂತ ಕೂಡ ಅವರು ಟ್ರೀಟ್ ಮಾಡ್ತಾ ಇದ್ರು. ಈ ಕರಿಯ ದಸ್ಸುಗಳು, ಈ ರಾಕ್ಷಸರು ಹೇಗಾದರೂ ಸೈ ಬೇಗ ನಮ್ಮಿಂದ ತೊಲಗಿ ಹೋಗಲಿ, ಇವರು ಇರಬಾರದು ಅಂತ ತಾವು ಪೂಜಿಸ್ತಕ್ಕಂಥ, ತಾವು ಪ್ರೀತಿಸ್ತಕ್ಕಂಥ ದೈವಕ್ಕೆ ವೇದಗಳ ಮೂಲಕ ಮತ್ತು ಹವಿಸ್ಸನ್ನು ಅರ್ಪಿಸುವ ಮೂಲಕ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಇದೆಲ್ಲ ಏಕೆ ಹೇಳಬೇಕಾಗಿದೆ ಅಂದರೆ ಈ ಆರ್ಯರು ನಮ್ಮ ಭಾರತೀಯ ಚರಿತ್ರೆಯಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಇವರು ಎಷ್ಟೇ ಪರಾಕ್ರಮಶಾಲಿ ವ್ಯಕ್ತಿ ಇದ್ರೂ ಕೂಡ, ಕ್ರಿಯಾಶೀಲನಾಗಿದ್ರೂ ಕೂಡ ಅವರ ಮೇಲೆ ಇವರ ದಬ್ಬಾಳಿಕೆ, ಇವರ ಹೇಗೆ ಆಟ ಆಡಿತು ಅನ್ನೋದನ್ನು ಛತ್ರಪತಿ ಶಿವಾಜಿಯವರ ಜೀವನದ ಕೆಲವು ಕಥನಗಳನ್ನು ನೋಡುವ ಮೂಲಕ ನಾವು ಗ್ರಹಿಸಬಹುದಾಗಿದೆ. ಶಿವಾಜಿ ಸಹಜವಾಗಿ ಬಾಲ್ಯದಿಂದಲೂ ಕೂಡ ಬ್ರಾಹ್ಮಣರೇ ಪ್ರಭಾವಕ್ಕೆ ಒಳಗಾದಂಥ ವ್ಯಕ್ತಿಯಾಗಿದ್ದಾತ. ಪುರಾಣಗಳು ಮತ್ತು ದೇವಸ್ಥಾನಗಳನ್ನು, ಸಾಂಪ್ರದಾಯಿಕ ಧರ್ಮದ ನಡವಳಿಕೆಗಳನ್ನು ಆತ ಅನುಸರಿಸ್ತಾ ಇದ್ದ. ನೋಡಿ ಅಂಥ ವಿಚಿತ್ರ ಅಂದರೆ ಈ ಶಿವಾಜಿಗೆ, ವೀರನಾಗಿರ್ತಕ್ಕಂಥ ಶಿವಾಜಿಗೆ ಮೈ ಮೇಲೆ ಭವಾನಿ ಕೂಡ ಬರ್ತಿದ್ದಳು ಅನ್ನುವ ಸಂಗತಿಯನ್ನ ಇದೇ ಪುರೋಹಿತರು ಅಲ್ಲಲ್ಲಿ ಹೇಳಿದ್ದು ಕೂಡ ಉಲ್ಲೇಖನೀಯವಾಗಿದೆ. ಆಮೇಲೆ ಈ ಶಿವಾಜಿಯನ್ನ ಅವ್ರಿಗೆ ಹೇಗೆ ಬೇಕಾಗಿ ಚಿತ್ರಣ ಮಾಡ್ತಾರೆ ಬಿಡಿ. ಈ ಶಿವಾಜಿಯನ್ನ ದೈವ ಪ್ರೇರಿತ ನಾಯಕ ಅಂತ ಕೂಡ ಆಗಲೇ ಅವರನ್ನ ಕರೆದು ಬಿಟ್ರು. ಈತ ನಾವು ನೀವೆಲ್ಲ ಬಲ್ಲಂತೆ ಅಪ್ರತಿಮ ಉಜ್ವಲ ಗುಣವುಳ್ಳ ವ್ಯಕ್ತಿ, ಧೀರ ಯೋಧ, ಚತುರ ಸೇನಾನಿ, ತೀಕ್ಷ್ಣ ಬುದ್ಧಿಮತ್ತಿರ್ತಕ್ಕಂಥವನು, ಅದ್ಭುತ ಸಂಘಟನಾಕಾರ, ಆಡಳಿತಗಾರ, ಸಾಮ್ರಾಜ್ಯದಾಹಿ ಉಳ್ಳಂಥ ಮನುಷ್ಯ. ಹಲವಾರು ಯುದ್ಧಗಳಲ್ಲಿ ಈ ಮನುಷ್ಯ ಜಯಶಾಲಿಯಾಗಿರ್ತಾನೆ. ಒಂದು ಸಾಮ್ರಾಜ್ಯವನ್ನು ಕೂಡ ಈತ ಸೃಷ್ಟಿ ಮಾಡ್ತಾನೆ. ಇಷ್ಟೆಲ್ಲ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದಂಥ ಈ ಸಂಘಟನಾ ಚತುರ, ಯುದ್ಧ ಪ್ರವೀಣನಾಗಿರ್ತಕ್ಕಂಥ ಶಿವಾಜಿ ಈ ಶಾಸ್ತ್ರ ಹೇಳುವವರ ಮುಂದೆ ಸೋತು ಬಿಟ್ಟದ್ದು ಕೂಡ ದುರಂತ ಕಥೆಯೇ ಆಗಿದೆ. ಶಿವಾಜಿಯ ಗುರು ರಾಮದಾಸ್ ಅವರು ಕೂಡ ಮೂಲತಃ ಆರ್ಯರೇ. ತನ್ನ ರಾಜ್ಯವನ್ನು ಗುರುವಿಗೆ ದಾನ ಮಾಡಿದ ಶಿವಾಜಿ. ತನ್ನ ರಾಜ್ಯವನ್ನ ಗುರುವಿಗೆ ದಾನ ಮಾಡಿ ಸನಾತನದ ಧರ್ಮದ ರಕ್ಷಣೆಗಾಗಿ ಅದನ್ನು ವಾಪಸ್ಸು ಪಡೆದು ಅದರ ಮೇಲ್ವಿಚಾರಕನಾದ. ಕೊಟ್ಟ ಆಮೇಲೆ ಅದನ್ನು ವಾಪಸ್ಸು ಪಡೆದು ಅಲ್ಲಿ ಸನಾತನ ಧರ್ಮದ ರಕ್ಷಣೆ ಮಾಡ್ತಂತ ಪ್ರತಿಜ್ಞೆ ತಕ್ಕೊಂಡ. ಬ್ರಹ್ಮ ಬ್ರಾಹ್ಮಣ ರಾಜವೆಂದು ಕಾಣುವ ನೈತಿಕ ಕರಾರಿಗೆ ಒಳಗು ಮಾಡಿಕೊಂಡ. ಇದಕ್ಕೆ ಒಂದು ನೈತಿಕವಾದಂಥ ಕರಾರನ್ನ ಅವರಿಬ್ಬರ ನಡುವೆ ಏರ್ಪಟ್ಟಿತು. ಅಂದರೆ ನನ್ನ ರಾಜ್ಯದಲ್ಲಿ ಸನಾತನ ಧರ್ಮವನ್ನು ಕಾಪಾಡ್ತೀನಿ ಅಂತ. ಈ ಕಟ್ಟಿಗೆ ಸಿಲುಕಿಸಿದಂಥ ಬ್ರಾಹ್ಮಣರು ಎಷ್ಟು ಚತುರರಿದ್ರು ಅಂತ ಅನ್ನೋದನ್ನ ನೀವೇ ಗಮನಿಸಬಹುದಾಗಿದೆ. ಹೀಗಾಗಿ ಸಹಜವಾಗಿ ಸೈನಿಕ ಕ್ಷೇತ್ರದಾಗಿರ್ಬೋದು, ನಾಗರಿಕ ಕ್ಷೇತ್ರ ಆಗಿರ್ಬೋದು, ಆಡಳಿತ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಬ್ರಾಹ್ಮಣರೇ ಮೇಲುಗೈ ಆಗಿದ್ರು. ರಾಜರ ನೇರ ಹತೋಟಿಯ ಜೊತೆಗೆ ಈ ಬ್ರಾಹ್ಮಣರು ಕೂಡ ತುಂಬ ಪ್ರಭಾವಶಾಲಿಯಾಗಿದ್ರು ಅಂತ ಅನ್ನೋದನ್ನು ಕೂಡ ಗಮನೀಯವಾಗಿ ಗಮನಿಸಬಹುದಾಗಿರುತ್ತದೆ. ಇಲ್ಲಿ 8 ಜನ ಮಂತ್ರಿ ಮಂಡಲದಲ್ಲಿ ಬ್ರಾಹ್ಮಣರದೇ ಮೇಲುಗೈ ಕೂಡ ಆಗಿತ್ತು. ಈ ಆಡಳಿತದ ಮೇಲೆ, ಸಹಜವಾಗಿ ನಾಗರಿಕ ಆಡಳಿತದ ಮೇಲೆ ಮತ್ತು ಪ್ರಧಾನಮಂತ್ರಿ ಮೇಲೆ ಇವರ ಪ್ರಭಾವ
ದಟ್ಟವಾಗಿತ್ತು. ಅಲ್ಲದೆ ಅದು ವಂಶ ಪಾರಂಪರ್ಯ ಕೂಡ ಆಗಿತ್ತು. ಪಶ್ಚಿಮ ಸರಹದ್ದಿನ ಸುಮಾರು 80 ಕೋಟೆಗಳು ಕೂಡ ಈ ಛತ್ರಪತಿ ಶಿವಾಜಿಯ ವಶದಲ್ಲಿದ್ದು. ಆದರೆ ಅಲ್ಲಿ ಆಡಳಿತ ಆಗಲಿ, ಅಲ್ಲಿ ನಾಗರಿಕತೆ ಆಗಲಿ, ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥ ವಿಷಯ ಆಗಿರ್ಬೋದು, ಪ್ರತಿಯೊಂದು ಸಂಗತಿಗಳು ಕೂಡ ಕಂದಾಯ ವಸೂಲಿ ಮಾಡ್ತಕ್ಕಂಥದ್ದು ಅದೆಲ್ಲೂ ಕೂಡ ಬ್ರಾಹ್ಮಣರ ಕೈಲಿತ್ತು. ಸೈನಿಕ ಅಧಿಕಾರ ಮಾತ್ರ ಮರಾಠರದಾಗಿತ್ತು ಅಂತ ಅನ್ನೋದನ್ನ ನಾವು ಗೊತ್ತು ಮಾಡ್ತೀವಿ. ಮರಾಠ ದಂಡನಾಯಕನ ಅಧೀನದಲ್ಲಿದ್ದಂತಹ ಮಹಾಸೈನ್ಯದ ಪ್ರತಿ ಘಟಕದಲ್ಲಿಯೂ ಕೂಡ, ಕೋಟೆಗಳಲ್ಲಿಯೂ ಕೂಡ ಬ್ರಾಹ್ಮಣ ಮತ್ತು ಪ್ರಭು ಸಹೋದ್ಯೋಗಿಗಳಾಗಿದ್ರು. ಇಲ್ಲಿ ಅಂದರೆ ಎಷ್ಟು ಪ್ರಭಾವಶಾಲಿ ಆಗಿದ್ರು ಅಂತ ಅನ್ನೋದನ್ನ ನೀವು ಇಲ್ಲಿ ಕಾಣಬಹುದಾಗಿದೆ. ದೊಡ್ಡ ದೊಡ್ಡ ಸೈನ್ಯಗಳಾಗಿರ್ಬೋದು, ಉನ್ನತ ಅಧಿಕಾರಿಗಳಾಗಿರ್ಬೋದು, ಅಲ್ಲೆಲ್ಲ ಬ್ರಾಹ್ಮಣರು ಕೂಡ ನೇಮಿಸಲಾಗಿತ್ತಂತೆ. ಇವರ ರಾಜಾಡಳಿತದಲ್ಲಿ ಧರ್ಮ ಮಂತ್ರಿ ಪಂಡಿತ್ ರಾವ್. ಈ ಪಂಡಿತ್ ರಾವ್ ಸಹಜವಾಗಿ ನೀವೆಲ್ಲ ಬಲ್ಲಂತೆ ಎಲ್ಲ ಧಾರ್ಮಿಕ ವಿಷಯದಲ್ಲೂ ಇವರು ನೋಡಿಕೊಳ್ತಿದ್ರು. ಜಾತಿ, ಸಂಪ್ರದಾಯ, ನಡತೆ, ಕಟ್ಟಳೆಗಳು, ನಾಗರಿಕತೆ, ಅಪರಾಧ ಮುಂತಾದವುಗಳನ್ನು ಕೂಡ, ಕಾನೂನುಗಳನ್ನು ಕೂಡ ಇವರು ಜಾರಿಗೆ ತರ್ತರು. ಇದಷ್ಟೇ ಅಲ್ಲ, ರಾಜನ ಧರ್ಮ ಕಾರ್ಯಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಂಡಿದ್ರು. ಇದು ಇವತ್ತಲ್ಲ, ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಯಾರ್ಯಾರು ರಾಜಾಡಳಿತವನ್ನು ಮಾಡ್ತಾರೋ ಅವರೆಲ್ಲರ ಮೇಲೆ ಈ ಆರ್ಯರು ತಮ್ಮ ಹಿಡಿತವನ್ನ ಇಟ್ಟುಕೊಂಡೇ ಇದ್ದಾರೆ. ಇದನ್ನ ನಾವು ಇವತ್ತಿನ ದಿನಗಳಲ್ಲೂ ಕೂಡ ಗಮನಿಸಬಹುದಾಗಿದೆ. ಜೊತೆಗೆ ಸಹಜವಾಗಿ ವಾರ್ಷಿಕವಾದಂತಹ ಆದಾಯವನ್ನು ಕೂಡ ಅವರಿಂದ ಪಡಿತಾ ಇದ್ರು. ತಾವಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಬಹುತೇಕ ಅದೇ ಜನಾಂಗದ ಕುಟುಂಬಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಪೊಗದಸ್ತಾದಂತಹ ಯೋಜನೆಗಳನ್ನು ಕೂಡ ರೂಪಿಸಿದ್ರು. ಶಿವಾಜಿ ಆಡಳಿತ ನಡೆಸ್ತಾ 30 ವರ್ಷಗಳ ಹೋರಾಟದ ನಂತರ ತಾನೊಬ್ಬ ಸರ್ವತಂತ್ರ ಸ್ವತಂತ್ರ ಸಾಮ್ರಾಟನೆಂಬ ಹಕ್ಕನ್ನು ಚಲಾಯಿಸಬೇಕು, ತನ್ನ ಸರ್ಕಾರವನ್ನು ಕಾನೂನಿನ ಮೇಲೆ ನಡೆಸಿಕೊಳ್ಬೇಕಂತಕ್ಕಂಥ ಹಂಬಲ ಉಂಟಾಯಿತು. ಆದರೆ ಈ ಹಂಬಲಕ್ಕೆ ಮನ್ನಣೆ ನೀಡಬೇಕಲ್ಲ, ಮನ್ನಣೆ ನೀಡಬೇಕಾದ್ರೆ ಶಿವಾಜಿಗೆ ಪಟ್ಟಾಧಿಕಾರ ಆಗಬೇಕು. ಶಿವಾಜಿಗೆ ಪಟ್ಟಾಧಿಕಾರ ಯಾರು ಮಾಡಬೇಕು? ಅದು ಬ್ರಾಹ್ಮಣರು ತಾನೇ ಮಾಡೋದು. ಬ್ರಾಹ್ಮಣರು ವೇದ ಘೋಷಗಳನ್ನು ಕೂಗುವ ಮೂಲಕ ಮತ್ತು ಸುಸಂಸ್ಕಾರ ನಡವಳಿಕೆಗಳನ್ನು ಹೇಳುವ ಮೂಲಕ ಅವರಿಗೆ ಪಟ್ಟ ಕಟ್ಟಬೇಕು ತಾನೆ. ಆದರೆ ಶಿವಾಜಿಗೆ ಪಟ್ಟ ಕಟ್ಟಲಿ ಶಿವಾಜಿಯಿಂದ ಬೇಕಾದಷ್ಟನ್ನು ಪಡೆದಂಥ ಈ ಆರ್ಯರು ಅವರ ಮೇಲೆ ಕೃಪೆ ತೋರಲಿಲ್ಲ. ಸಹಜವಾಗಿ ಎಲ್ಲರೂ ದೂರ ಪಟ್ಟಾಧಿಕಾರ ಸದ್ಯಕ್ಕೆ ಶುರು ಮಾಡಿದರು. ಹೇಗಾದರೂ ಮಾಡಿ ಪಟ್ಟಾಧಿಕಾರ ಮಾಡಿಕೊಳ್ಬೇಕನ್ನ ಹಂಬಲ ಇರ್ತಕ್ಕಂಥ ಶಿವಾಜಿ ಸಹಜವಾಗಿ ಅವರಿಗೆ ಹಣವನ್ನ ಯಥೇಚ್ಛವಾಗಿ ನೀಡಿದರು. 11,000 ಮಾತ್ರ ಆ ಪಟ್ಟಣದಲ್ಲಿ ವಾಸಿಸಿದ್ರೆ, ಇವರ ಪಟ್ಟಾಧಿಕಾರದ ಸಲುವಾಗಿ 50,000 ಜನ ಹೊರಗಡೆ ಇರತಕ್ಕಂಥ ಬ್ರಾಹ್ಮಣರನ್ನ ಅಲ್ಲಿ ಕರ್ಕೊಂಡು ಬರಬೇಕಾಗ್ತದೆ. ಸುಮಾರು 4 ತಿಂಗಳ ಕಾಲ ಆ ಎಲ್ಲ 50,000 ಬ್ರಾಹ್ಮಣರನ್ನ ಸಾಕಿ ಸಲುಹಿ ಅವರಿಗೆ ಬಂಗಾರ, ವಜ್ರ ಇತ್ಯಾದಿಗಳನ್ನು ಕೂಡ ದಕ್ಷಿಣೆಯಾಗಿ ನೀಡಿದ್ದು ಇತಿಹಾಸದ ಕಾಲಗರ್ಭದಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಇಷ್ಟೆಲ್ಲ ಆದರೂ ಕೂಡ ಇವರು ಯುದ್ಧಗಳ ಸಂದರ್ಭದಲ್ಲಿ ಆಗಾಗ ಬ್ರಾಹ್ಮಣರ ಕೊಲ್ಲಿದ ಪ್ರಯುಕ್ತ ಇವರಿಗೆ ಅವಾಗ 8,000 ರೂಪಾಯಿಗಳ ದಂಡವನ್ನು ಕೂಡ ಹಾಕ್ತಾರೆ. ಪಟ್ಟಾಭಿಷೇಕಕ್ಕೆ ಬೇಕಾದಷ್ಟು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿದ್ದೇ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾವ ಬ್ರಾಹ್ಮಣನು ಕೂಡ ಇವರ ಪಟ್ಟಾಧಿಕಾರಕ್ಕೆ ಮುಂದೆ ಬರುವುದಿಲ್ಲ. ಸಹಜವಾಗಿ ಒಬ್ಬ ಬ್ರಾಹ್ಮಣ ಮಾತ್ರ, ಯಾಕಂದ್ರೆ ಕ್ಷತ್ರಿಯರಿಗೆ ಮಾತ್ರ ಪಟ್ಟಾಧಿಕಾರ ಮಾಡೋದಕ್ಕೆನ್ನುವ ಅಲಿಖಿತ ನಿಯಮ ಅವತ್ತು ಜಾರಿಯಲ್ಲಿರ್ತದೆ. ಸಹಜವಾಗಿ ಕ್ಷತ್ರಿಯನಲ್ಲದಂಥ ಛತ್ರಪತಿ ಶಿವಾಜಿಗೆ ಅವರು ಪಟ್ಟಾಧಿಕಾರ ಮಾಡಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಆಗ ಒಬ್ಬ ಬ್ರಾಹ್ಮಣ ಉದಯಪುರದ ರಜಪೂತ ವಂಶಕ್ಕೆ ಸೇರಿದಂತಕ್ಕಂಥ ಪೇಪರ್ಗಳನ್ನು, ಕಾಗದಗಳನ್ನು ತಯಾರು ಮಾಡಿ ಹೇಗೋ ಇವರಿಗೆ ಪಟ್ಟಾಧಿಕಾರ ಮಾಡ್ಲಿಕ್ಕೆ ಬರ್ತಾರೆ. ಆಗ ಇಲ್ಲಿರ್ತಕ್ಕಂಥ ಸ್ಥಳೀಯರೆಲ್ಲರೂ ನಿರಾಕರಣೆ ಮಾಡಿದಾಗ ಗಾಗಾ ಭಟ್ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಬಂದು ಅವರಿಂದ 1,00,000 ರೂಪಾಯಿಗಳನ್ನ ಕಾಣಿಕೆ ಪಡೆದು, ಗಾಗಾ ಭಟ್ ಅಂತಕ್ಕಂಥ ಬ್ರಾಹ್ಮಣ ಸಮುದಾಯದಲ್ಲಿಂದೇ ವರ್ಜ್ಯ ಆಗಿರ್ತಕ್ಕಂಥ ವ್ಯಕ್ತಿಯೊಬ್ಬನ ಬಂದು ಇವರ ಪಟ್ಟಾಧಿಕಾರವನ್ನ ನಡೆಸಿಕೊಡ್ತಾನೆ ಅಂತಕ್ಕಂಥ ಸಂಗತಿಯನ್ನ ನಾವು ನೋಡಬಹುದಾಗಿರ್ತದೆ. ಒಟ್ಟಾರೆ ನಾನು ಹೇಳುವುದಿಷ್ಟೇ, ಈ ಆರ್ಯರು ದಕ್ಷಿಣ ಭಾರತದ ದ್ರಾವಿಡರ ಮೇಲೆ ಮಾಡಿದಂಥ ಮಾನಸಿಕ ದಬ್ಬಾಳಿಕೆ ಅಷ್ಟಿಷ್ಟಲ್ಲ. ಈ ದಬ್ಬಾಳಿಕೆ ಕುರಿತು ಇತಿಹಾಸಕಾರರು ಒಂದು ಮಾತನ್ನು ಇಲ್ಲಿ ಬರೀತಾರೆ.
ಬ್ರಾಹ್ಮಣರ ರಕ್ಷಣೆ ಮತ್ತು ಪುರೋಭಿವೃದ್ಧಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಶಿವಾಜಿ ಅವರ ಕೈಯಲ್ಲಿ ತನಗಾದ ಅವಮಾನವನ್ನು ಕ್ರೂರವಾಗಿ ಅನುಭವಿಸಿದನು. ಅವನು ಶೂದ್ರನೆಂದು ಕರೆಯಲು ಅವರು ಪಟ್ಟು ಹಿಡಿದದ್ದರಿಂದ ಶಿವಾಜಿ ಕಾಯಸ್ಥನಾದ ಬಾಲಾಜಿ ಆವ್ಜಿಯ ಆಶ್ರಯಕ್ಕೆ ಹೋಗಬೇಕಾಯಿತು. ಕಡೆಗಣನೆ ಮಾಡಿದ ಸಂಗತಿಯನ್ನು ನಾವು ಗಮನದಲ್ಲಿಟ್ಟುಕೊಂಡು ನಡೆಯಬೇಕಾಗಿ ನನ್ನ ವಿನಂತಿಗಳಿವೆ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.